ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೈನು ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಕೂಡ ನಿಮ್ಮ ಹೊಸ ವರ್ಷನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಹಾಗೆಯೇ ನನ್ನ ಹೊಸ ವರ್ಷ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಸ್ವಾಮಿರು ಮನೆಗೆ ಬರ್ತಾರೆ. ನಾಳೆ ಅವ್ರು ಇರುಮುಡಿ ಇರೋದ್ರಿಂದ ಅವರಿಗೆ ಇವತ್ತು ಎಲ್ಲ ಥರದ ಅಡುಗೆ ಮಾಡಬೇಕು. ಇವತ್ತು ನನ್ನ ಹೊಸ ವರ್ಷದ ವ್ಲಾಗ್ ಅಡುಗೆ ಮಾಡುವ ಕಾರ್ಯಕ್ರಮ. ಮಮ್ಮಿಗೂ ಕೂಡ ವಿಶ್ ಮಾಡೋಣ. ಮಮ್ಮಿ, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ನಿನಗೂ. ಹ್ಯಾಪಿ ನ್ಯೂ ಇಯರ್ ಜಾನು. ನಮ್ಮ ಸ್ವಾಮಿರ್ ಮನೆಗೆ ಬರ್ತಾರೆ. ಆ್ಯಂಡ್ ಬಂದು ಅವ್ರು ಪೂಜೆ ಮಾಡಿ ಹಾಗೆ ನಮ್ಮಮ್ಮನ ಕಾಲು ತೊಳೆದು ಆಶೀರ್ವಾದ ತೊಗೊಂಡು ಕಾಯಿ ಹೊಡೆದು ಅವ್ರು ಹೋಗಿಬಿಡ್ತಾರೆ. ಆ್ಯಂಡ್ ಏನು ಅಡುಗೆ ಮಾಡ್ಬೋದು ಈಗ ನೋಡೋಣ ಬನ್ನಿ. ಸದ್ಯಕ್ಕೆ ಈಗ ಚಪಾತಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತೇಳಿ ನೋಡೋಣ. ಈಗ ಚಟ್ನಿ ಪುಡಿ ಮಾಡೋಣ ಅಂತೇಳಿ ಇದೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಚಟ್ನಿ ಪುಡಿ ಒಂದು ರೆಡಿ ಆಗಿದೆ. ಇಲ್ಲೈತಿ ಇಲ್ಲವ. ರವೆ ಉಂಡೆನ ಮಾಡ್ತಾ ಇರೋದು. ಚೆಂದ ಫ್ರೈ ಮಾಡಬೇಕಲ್ಲ ಮಮ್ಮಿ. ಈಗ ಇದು ರೆಡಿ ಆಗಿದೆ. ಆ್ಯಂಡ್ ಈಗ ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದಾರೆ. ಸಕ್ಕರೆನ ಈ ರೀತಿ ಪೌಡರ್ ಮಾಡ್ಕೋಬೇಕು. ಸಕ್ಕರೆ ಪುಡಿದು ಸಕ್ಕರೆ ಪೌಡರ್ ಹಾಕಿ ಪುಡಿ ಮಾಡಿ ಜಾಸ್ತಿ ಪುಡಿ ಆಯ್ತಾ? ನುಚ್ಚಿರ್ಬೇಕು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ಯಾ ಹೇಳಿ? 1 kg ರವೆನಾ? 1 kg ರವೆಗೆ 1 kg ಸಕ್ಕರೆನಾ? ಸರಿ. ನೆಕ್ಸ್ಟು ಕೊಬ್ಬರಿ ಪುಡಿ, ಕೊಬ್ಬರಿ ಮತ್ತು ಗೋಡಂಬಿ, ದ್ರಾಕ್ಷಿ.
ಇವಳು ಬಾಲ ನಮ್ಮಮ್ಮಂಗೆ, ನಮ್ಮಮ್ಮ ಎಲ್ಲಿರ್ತಾರಲ್ಲ ಅಲ್ಲಿ ಬರ್ಬೇಕು ಇವಳು. ದಕ್ಷಿ ಗೋಡಂಬಿ ಹಾಲು ಹಾಕ್ಬೇಕು. ಅಷ್ಟು ಹಾಲು ಹಾಕ್ತೀಯಾ? ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ರವೆ ಉಂಡೆನ ರವೆ ಪಾಯಸನ? ರವೆ ಉಂಡೆ ಪಾಯಸ ಅಲ್ಲ. ಬಿಡ್ಬೇಕು ಇದನ್ನು. ಎಷ್ಟು ನಿಮಿಷ? ಒಂದು 20 ನಿಮಿಷ ಬಿಟ್ಟು ಉಂಡೆ ಕಟ್ಟಬೇಕು. ಆಗೋಯ್ತಾ ರವೆ ಉಂಡೆ? ಓ ರವೆ ಉಂಡೆ ರೆಡಿ. ಇಷ್ಟೊಂದು ಇನ್ನು ಯಾವಾಗ ಮಾಡ್ಬೇಕು ಮಮ್ಮಿ? ಹಾಂ. ಹೇ ಮಿಸ್ ಅಂಜಲಿ, ಮಾಡಬೇಕಲ್ಲ. ನಾನು ಈ ಥರ ಕಿತ್ತಾಕ್ತಿದ್ದೆ. ಬಾಯ್ ಒಂದು ಬೂಚ್ಕೊಡು. ಆಗಲ್ಲಪ್ಪ, ನಾನು ಅವಳಲ್ಲ. ನನಗೆ ಆ ಕೆಲಸ ಬರಲ್ಲ. ಸುತ್ತಲೂ ಸುಡು ಸೈಡ್. ಯಾವ ಥರ? ಹಿಂಗ ಹಿಂಗ ಕಿತ್ತೆ ಹಾಕಿದ್ದೀನಮ್ಮ ನಾನು. ಮಾರ್ನಿಂಗ್ ಎದ್ದು ಕಟ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಈಗಲೇ ಬೆಂಡೆಕಾಯಿ ಹಾಗೆ ಬೀನ್ಸ್ ಹಾಗೆ ಇದೆಂತಕ್ಕೆ ಪಲಾವಿಗೆಲ್ಲ, ಹಾಗೆ ಇದು ಪಲಾವಿಗೆ ಎಲ್ಲ ಕಟ್ ಮಾಡಿ ಈಗಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ನಮ್ಮ ಮಮ್ಮಿ. ಉಂಡೆ ಒಂದು ಕಟ್ಟೋದೊಂದು ಬಾಕಿ ಇತ್ತು, ಹಾಗಾಗಿ ಇವಾಗ ಅದನ್ನು ಕೂಡ ಕಟ್ತಾ ಇದ್ದಾರೆ. ಇದು ಕೂಡ ಫಿನಿಶ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಇದು ನನ್ನ ನ್ಯೂ ಇಯರ್ ಡೇ ಆಗಿತ್ತು. ಆ್ಯಂಡ್ ಹಾಗೆಯೇ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಶುಭರಾತ್ರಿ.